ಗೋಲ್ಡ್ ಸ್ಮಗ್ಲಿಂಗ್ ಜಾಲ ಬಗೆದಷ್ಟು ಬಯಲಾಗ್ತಾ ಇದೆ. ನಟಿ ರನ್ಯಾ ಚಿನ್ನ ಸಾಗಾಟ ಮಾಡ್ತಾ ಇದ್ದಿದ್ದೇ ರೋಚಕ ಕಹಾನಿಯಾಗಿದೆ. 1 ಕೆಜಿ ತೂಕದ 14 ಗೋಲ್ಡ್ ಬಿಸ್ಕೆಟ್ ಅನ್ನ ನಟಿ ತಂದಿರ್ತಾರೆ. ತೊಡೆಯಲ್ಲಿ ಅಂಟಿಸಿಕೊಂಡು ಗೋಲ್ಡ್ ಬಿಸ್ಕೆಟ್ ಅನ್ನ ತಂದಿದ್ರು ರನ್ಯಾ ಅನ್ನೋದು ಗೊತ್ತಾಗ್ತಾ ಇದೆ. ಗಮ್ಮನ್ನ ಹಾಕಿ ತೊಡೆಗೆ ಗೋಲ್ಡ್ ಬಿಸ್ಕೆಟ್ ಅನ್ನ ಅಂಟಿಸಿಕೊಂಡಿದ್ರು ರನ್ಯಾ. ಬಳಿಕ ಟೇಪ್ ಅನ್ನ ಬಲವಾಗಿ ಸುತ್ತಿಕೊಂಡಿದ್ರು ನಟಿ ರನ್ಯಾ ರಾವ್ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಕ್ಯಾನರ್ನಲ್ಲಿ ಯಾವುದೇ ರೀತಿಯ ಡೌಟ್ ಬಾರದೇ ಇರುವ ರೀತಿಯಲ್ಲಿ ಬ್ಯಾಂಡೇಜ್ ಟೇಪ್ ಅನ್ನ ಕಟ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಅಷ್ಟೆಲ್ಲ ಭದ್ರತೆ ಇದ್ರೂ ಕೂಡ ಅದನ್ನು ವಂಚಿಸಿ ಇವರು ಚಿನ್ನವನ್ನು ಅಕ್ರಮ ಸಾಗಾಟ ಮಾಡ್ತಾ ಇದ್ರು. ನೋಡಿ, ಬ್ಯಾಂಡೇಜನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮೊದಲು ಚಿನ್ನದ ಬಿಸ್ಕೆಟ್ಗಳಿಗೆ ಗಮ್ ಹಾಕಿ ಅದನ್ನು ತೊಡೆಗೆ ಅಂಟಿಸ್ಕೊಳ್ತಾ ಇದ್ರು. ಆ ಚಿನ್ನದ ಬಿಸ್ಕೆಟ್ ಸುತ್ತಲೂ ಕೂಡ ಈ ಬ್ಯಾಂಡೇಜನ್ನು ಸುತ್ತಿಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ರು. ಯಾವುದೇ ಕಾರಣಕ್ಕೂ ಸೆಕ್ಯೂರಿಟಿ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ತಗಲಾಕೊಂಬಾರ್ದು ಅನ್ನುವಂತಹ ಕಾರಣಕ್ಕೆ. ಬಟ್ ಈಗ ತಗಲಾಕೊಂಡಿದ್ದಾರೆ. ಇನ್ವೆಸ್ಟಿಗೇಷನ್ನಲ್ಲಿ ಎಲ್ಲ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಬೇರೆ ಬೇರೆ ದೇಶಗಳಿಂದ ಅಕ್ರಮವಾಗಿ ಚಿನ್ನವನ್ನು ತರ್ತಾ ಇದ್ದಂತಹ ಸಂದರ್ಭದಲ್ಲಿ ನಾನಾ ರೀತಿಯಲ್ಲಿ ತರ್ತಾ ಇದ್ರು. ಈಗ ನಟಿ ಕೂಡ ಈ ರೀತಿಯ ಅಕ್ರಮ ಚಿನ್ನವನ್ನು ಸಾಗಾಟ ಮಾಡುವುದಕ್ಕೆ ಹೊಸ ಪ್ಲಾನ್ ಮಾಡಿಕೊಂಡಿದ್ರು ಅನ್ನೋದು ತನಿಖೆಯ ಮೂಲಕ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ಅಷ್ಟೊಂದು ಭದ್ರತೆ ಇದ್ರೂ ಕೂಡ ಹೇಗೆ ಕಣ್ ತಪ್ಪಿಸಿ ಕೆಜಿಗಟ್ಟಲೆ ಬಂಗಾರವನ್ನು ಇವರು ಬೆಂಗಳೂರಿಗೆ ತರ್ತಾ ಇದ್ರು ಅಂಥೇಳಿ, ಆ ಬಗ್ಗೆ ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗ್ತಾ ಇದೆ ಅಂಥೇಳಿ ಮುರಳಿ? ಪ್ರೇಮ್, ಖಂಡಿತ. ಅಂದರೆ ಈಕೆಯ ಒಂದು ಹೆಬಿಚುವಲ್ ಆಗಿ ಈಕೆ ಕೆಲಸನ ಮಾಡ್ತಾ ಇದ್ಲು. ಇದೇ ರೀತಿಯಲ್ಲಿ ಪದೇ ಪದೇ ಏನು ಚಿನ್ನಾಭರಣವನ್ನು ತರುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ಲು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅಂದರೆ ಕಳೆದ 15 ದಿನಗಳಲ್ಲಿ 3 ಬಾರಿ ದುಬೈಗೆ ಹೋಗಿ ಬಂದಿದ್ದಾಳೆ. ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಲ್ಲಿ ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಬೆಂಗಳೂರಿಗೆ ಸಾಗಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕೆಂದರೆ ಒಂದೊಂದು ಏನು ಗೋಲ್ಡ್ ಬಿಸ್ಕೆಟ್ಗಳೇನಿದೆ ಅದು 1 ಕೆಜಿ ತೂಗುವಂಥ ಗೋಲ್ಡ್ ಬಿಸ್ಕೆಟ್ಗಳು. ಆಕೆ ಯಾವುದೇ ರೀತಿಯ ಭಯ ಇರಲಿ, ಆತಂಕ ಇರಲಿ, ಯಾವುದನ್ನು ಕೂಡ ಆಕೆ ಭಯದಿಂದ, ಆತಂಕದಿಂದ ಹೊರಬರುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಆಕೆ ತೊಡೆಯ ಭಾಗದಲ್ಲಿ ಈ ರೀತಿಯಲ್ಲಿ ಚಿನ್ನಾಭರಣವನ್ನು ಇಟ್ಕೊಳ್ಳುವಂಥದ್ದು, ಗ್ರೇಪ್ ಬ್ಯಾಂಡೇಜ್ನಲ್ಲಿ ಸುತ್ತಕೊಳ್ಳುವಂಥದ್ದು, ಅದಾದ ನಂತರ ಅದರ ಮೇಲೆ ಒಂದಷ್ಟು ಪ್ಲಾಸ್ಟರ್ಗಳನ್ನು ಹಾಕ್ಕೊಂಡು ಮರೆಮಾಚುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಯಾಕೆಂದರೆ ಪ್ರೇಮ್, ಇಲ್ಲಿ ಎಲ್ಲರೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ದುಬೈನಲ್ಲಿ ಕೂಡ ಸಾಕಷ್ಟು ಚೆಕಿಂಗನ್ನು ಮಾಡ್ತಾರೆ. ಚೆಕಿಂಗನ್ನು ಮಾಡಿ ಆಕೆ ಬೆಂಗಳೂರಿಗೆ ಅಷ್ಟು ಸುಲಭವಾಗಿ ಯಾವ ರೀತಿ ಬಂದ್ಲು ಅಂತೇಳಿ, ಅಂದರೆ ಅಲ್ಲಿಯ ಚೆಕಿಂಗ್ನಲ್ಲಿ ಯಾವುದೇ ರೀತಿಯ ಮಾಹಿತಿಗಳು ಸಿಕ್ಕಿಲ್ಲ. ಜೊತೆಗೆ ಆ ಸ್ಕ್ಯಾನರ್ಗಳಲ್ಲಿ ಯಾವುದೇ ರೀತಿಯ ಡಿಟೆಕ್ಟ್ ಆಗಿಲ್ಲದೆ ಇರೋ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಬಂದಾಗ DRIನ ಅಧಿಕಾರಿಗಳು ಆಕೆ ಹಿಂದೆ ಬಿದ್ದು ಆಕೆಯನ್ನು ವಶಕ್ಕೆ ಪಡೆದ ಬಳಿಕ ಈ ಎಲ್ಲ ಮಾಹಿತಿಗಳು ಕೂಡ ಬಹಿರಂಗ ಆಗಿರುವಂಥದ್ದು. ಅಂದರೆ ಒಂದು ಗ್ರೇಪ್ ಬ್ಯಾಂಡೇಜನ್ನು ಹಾಕ್ಕೊಂಡ್ರೆ ಸ್ಕ್ಯಾನರ್ನಲ್ಲಿ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಸ್ಪಷ್ಟವಾಗಿ ಗೊತ್ತಾಗದೇ ಇರೋ ಹಿನ್ನೆಲೆಯಲ್ಲಿ ಅದನ್ನು ಅಡ್ವಾಂಟೇಜನ್ನು ಮಾಡಿಕೊಂಡು ಈ ರೀತಿಯಲ್ಲಿ ಚಿನ್ನಾಭರಣವನ್ನು ತಂದಿರುವಂಥ ಕೆಲಸವನ್ನು ರನ್ಯಾ ರಾವ್ ಮಾಡಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.